ಕೊಡಿ ಸರ್, ಇನ್ನೇನು ಕೊಡಿ. ಸರ್ ತೊಳ್ಬೇಡಿ. ಯಡಿಯೂರಿನ ಸಿದ್ಧಲಿಂಗೇಶ್ವರ ಮಹಾಕ್ಷೇತ್ರದಲ್ಲಿ ಪ್ರತಿ ವರ್ಷದಂತೆ ಲಕ್ಷ ದೀಪೋತ್ಸವದ ಪವಿತ್ರ ಮಂಗಳ ಕಾರ್ಯಕ್ರಮ ನಡೀತಾ ಇದೆ. ಈ ನಾಡಿನಾದ್ಯಂತ 12ನೇ ಶತಮಾನದ ನಂತರ 15ನೇ ಶತಮಾನದಲ್ಲಿ ಇಂತಹ ಧರ್ಮದ ಬೆಳಕನ್ನು ಬೆಳಗಿದವರು ತೊಂಟ ಸಿದ್ಧಲಿಂಗೇಶ್ವರ. ಅವರು ಇಡೀ ನಾಡಿನಾದ್ಯಂತ ನಮ್ಮ ಕರ್ನಾಟಕ, ತಮಿಳುನಾಡು, ಕೇರಳ ಈ ಭಾಗದಲ್ಲಿ ಸಂಚರಿಸಿ ಕೊನೆಗೆ ಅವರು ಸಮಾಧಿಸ್ಥರಾಗಿರುವಂಥ ಪವಿತ್ರವಾದಂಥ ಕ್ಷೇತ್ರ ಇದು. ಈ ಕ್ಷೇತ್ರದಲ್ಲಿ ಪ್ರತಿ ವರ್ಷ ಜಾತ್ರೆ ಜೊತೆಗೆ ಲಕ್ಷ ದೀಪೋತ್ಸವ, ಈ ಎರಡೂ ಕಾರ್ಯಕ್ರಮಗಳು ಕೂಡ ಭಾಳ ವಿಶೇಷವಾಗಿ ನಡೀತಾ ಇರುವಂಥದ್ದು. ಭಕ್ತರ ಭಕ್ತಿಯ ಪ್ರತೀಕವಾಗಿ ಈ ಒಂದು ಲಕ್ಷ ದೀಪೋತ್ಸವ ನಡ್ಕೊಂಡು ಬರ್ತಾ ಇರುವಂಥದ್ದು. ಇವತ್ತಿನ ಈ ಲಕ್ಷ ದೀಪೋತ್ಸವಕ್ಕೆ ನಮ್ಮ ರಾಜ್ಯದ ನಾನಾ ಭಾಗಗಳಿಂದ, ಬಹಳ ದೂರದಿಂದ ಭಕ್ತರು ಭಕ್ತಿಯಿಂದ ಆಗಮಿಸಿರುವಂಥದ್ದು. ಇಂತಹ ಒಂದು ಭಕ್ತಿಯ ದೀಪಗಳನ್ನು ಹಚ್ಚೋದಕ್ಕೆ ಅವರು ಇದೆಲ್ಲರೂ ನಡೆದಿರುವಂಥದ್ದು. ಸಿದ್ಧಲಿಂಗೇಶ್ವರ ಆರಾಧನೆಯನ್ನು ಮಾಡುವಂತಹ ಪವಿತ್ರ ಮಂಗಳವಾದಂಥ ದಿವಸ. ಈ ದಿವಸ ಇಂತಹ ಬೆಳಕು ಎಲ್ಲರ ಮನೆ ಮನೆಗಳಲ್ಲಿ ಬೆಳಗಬೇಕು.